ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿದ್ಧಾರೂಢ ಅಜ್ಜನ ಬಗ್ಗೆ ಹಾಗೂ ಅಜ್ಜನ ಜಾತ್ರೆ ಬಗ್ಗೆ ತೋರಿಸ್ಕೊಡ್ತೀನಿ ಬರ್ರಿ. ಸಿದ್ಧಾರೂಢ ಅಜ್ಜನ ಪ್ರತಿ ಸೋಮವಾರ ಆರಾಧನೆ ಮಾಡ್ತಾರೆ. ಸಿದ್ಧಾರೂಢ ಅಜ್ಜನ ಕಡೆ ಸೋಮವಾರ ಅಷ್ಟೇ ಅಂತಲ್ಲ, ಪ್ರತಿ ದಿನಾನೂ ಭಕ್ತರು ಇದ್ದೇ ಇರ್ತಾರೆ. ಹಾಗಾಗಿ ಇಲ್ಲಿ ಪ್ರತಿ ದಿನ ಅನ್ನಪ್ರಸಾದ ಇದ್ದೇ ಇರ್ತದೆ. ಇಲ್ಲಿ ಸಾರಿನ ವಿಶಿಷ್ಟ ಏನಂದ್ರೆ, ಅಜ್ಜನ ಮಠದಾಗ ಸಾರು ತಿಂದ್ರೆ ನಮ್ಗೆ ಎಷ್ಟೋ ಹೆಲ್ತ್ ಇಶ್ಯೂಸ್ ಇದ್ರೂ ಅದು ಸಾಲ್ವ್ ಆಗ್ತೈತಿ ಅನ್ನೋದು ನಂಬಿಕೆ ಅಂತ ಅಲ್ಲ, ಕೆಲವೊಬ್ಬರಿಗೆ ಆಗೈತೂ ಹೌದು. ಸೊ ಇಲ್ಲಿ ಪ್ರತಿಯೊಬ್ಬರು ಅಜ್ಜನ ಸಾರು ಊಟ ಮಾಡೋಕ್ಕಂತ ಹೇಳಿನ ಮಠಕ್ಕೆ ಬರ್ತಾರೆ. ಅಜ್ಜನ ಪವಾಡ ಹೇಳಕತ್ರ ಹೇಳ್ತಾನೆ ಇರ್ಬೇಕು ಅನ್ನಿಸ್ತೈತಿ. ಅದು ಎಷ್ಟು ಹೇಳಿದ್ರೂ ಕಮ್ಮಿನ ಆಗಂಗಿಲ್ಲ. ಯಾಕಂದ್ರೆ ಅಜ್ಜ ಅಖಂಡ ಭಾರತವನ್ನು ಕಾಲ್ನಡಿಗೆಯಿಂದ ಸುತ್ತಿ ಬಂದವ್ರು ಅದಾರ. ಅಜ್ಜನ ಪವಾಡ ಇಲ್ಲಿ ಹುಬ್ಳಿನಾಗ ಅಷ್ಟೇ ಅಲ್ಲ, ಕರ್ನಾಟಕದಾಗ ಅಷ್ಟೇ ಅಲ್ಲ, ದೇಶ ವಿದೇಶಗಳ್ನಾಗೂ ಅಜ್ಜನ ಪವಾಡ ಬಗ್ಗೆ ಹಿಸ್ಟ್ರಿ ಐತಿ ಅಂದ್ರೆ ತಪ್ಪಾಗಂಗಿಲ್ಲ. ಹಂಗನ ಇಲ್ಲಿ ಮುಖ್ಯ ದ್ವಾರ ಅಂದ್ರೆ ಅಜ್ಜನ ಮಠದ ಎಂಟ್ರೆನ್ಸಿಗೆ ಬಂದ್ರೆ ಅಲ್ಲಿ ಒಂದು ಅಂಗಾರದ ಇದು ಐತಿ, ಪೆಟ್ಟಿಗೆ. ಸೊ ಸಿದ್ಧಾರೂಢ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತ ಒಂದು ಹಾಡೈತಿ. ಅದು ಸುಳ್ಳೇನಲ್ಲ, ಆ ಮಾತು ಸತ್ಯನೇ. ಯಾಕಂದ್ರೆ ಎಷ್ಟೋ ಜನ ಮಕ್ಕಳಿಗೆ ಮಾತು ಬರ್ತಿರಂಗಿಲ್ಲ ಅಥವಾ ಮಕ್ಕಳು ತೊದಲು ಮಾತಾಡ್ತಿರ್ತಾರೆ. ಈ ಅಂಗಾರನ ಆ ಮಕ್ಕಳ ಬಾಯಿಯೊಳಗೆ ಹಾಕಿದ್ರೆ ತೊದಲು ಮಾತಾಡ್ತಿರೋದು ನಿಂತಿದ್ದು ಐತಿ. ಅಂದ್ರೆ ಸರಿ ಮಾಡಿಕೊಂಡು ಸರಿ ಸ್ಪಷ್ಟವಾಗಿ ಮಾತಾಡೋ ಥರ ಆಗಿದ್ದು ಐತಿ. ಮಾತು ಬರದೇ ಇರೋರಿಗೆ ಮಾತು ಬಂದಿದ್ದೂ ಉಂಟು. ಸೊ ಅಜ್ಜನ ಪವಾಡ ಹಿಂಗೆ ಭಾರಿ ಪವಾಡ ಪುರುಷ ಇದ್ದರು. ಇಲ್ಲಿ 94 ವರ್ಷದಿಂದ 24 ತಾಸು ಓಂ ನಮಃ ಶಿವಾಯ ಭಜನೆ ಇರ್ತೈತಿ. 94 ವರ್ಷದಿಂದನೂ ಒಂದು ದಿನಾನೂ ಮಿಸ್ ಆಗಿಲ್ಲ. ಶಿವನ ಉದ್ಗಾರ ಒಂದು ದಿನಾನೂ ನಿಂತಿಲ್ಲ. ಸಿದ್ಧಾರೂಢ ಮಠದಾಗ ಇದು ಮಠ ವಿಶಿಷ್ಟ ಏನಂದ್ರೆ, ಒಂದು ನಟ್ಟು ಬೋಲ್ಟಿನ ಮೇಲೆ ನಿಂತೈತಿ ಅಂತ ಹೇಳ್ತಾರೆ. ಅಜ್ಜನ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಹೇಳ್ತಾ ಹೋದರೆ ಅಜ್ಜನ ಬಗ್ಗೆ ಹೇಳ್ತಾನೆ ಇರ್ಬೇಕು ಅನ್ನಿಸ್ತೈತಿ, ಅಷ್ಟು ಪವಾಡ ಅದಾವ ಅಜ್ಜನವು. ಇಲ್ಲಿ ಬರೀ ಹುಬ್ಬಳ್ಳಿಯವ್ರಷ್ಟೇ ಅಲ್ಲ, ಇಲ್ಲಿ ಖ್ಯಾತ ವ್ಯಕ್ತಿಗಳು ಬಂದು ಹೋಗ್ಯಾರ. ಅಮಿತ್ ಶಾ ಸರ್ ಇರಬಹುದು, ಶಿವಣ್ಣ ಅಣ್ಣವ್ರ ಫ್ಯಾಮಿಲಿ ಇರ್ಬೋದು, ಹಾಗೆಯೇ ಬಾಲಿವುಡ್ ಆ್ಯಕ್ಟ್ರೆಸ್ಗಳಿರ್ಬೋದು, ಪ್ರತಿಯೊಬ್ಬರೂ ಬಂದು ಹೋಗ್ತಾರೆ. ಹುಬ್ಳಿಗೆ ಬಂದ್ರೆ ಅವ್ರು ಯಾರೂ ಮಿಸ್ ಮಾಡೋಂಗಿಲ್ಲ. ಸಿದ್ಧಾರೂಢ ಅಜ್ಜನ ಕಡೆ ಬಂದು ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಇನ್ನು ಜಾತ್ರೆ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಸಿದ್ಧಾರೂಢ ಅಜ್ಜನ ಜಾತ್ರೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆ ದಿನ ಅಜ್ಜನ ತೇರು ಎಳಿತಾರೆ. ನಮ್ಮ ಊರ್ದಾಗನ ದೊಡ್ಡ ಜಾತ್ರೆ ಇದು. ಅಜ್ಜನ ಜಾತ್ರೆ 1 ತಿಂಗಳು ಇರ್ತೈತಿ. 1 ತಿಂಗಳಂದ್ರೆ ಶಿವರಾತ್ರಿ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆವರೆಗೂ ಇರ್ತೈತಿ. ಸೊ ಪ್ರತಿಯೊಬ್ಬರು ಬರ್ರಿ, ಯಾರಿಗೆ ಬರೋಕ್ಕಾಗ್ತೈತಿ ಅವ್ರು ಬರ್ರಿ. ಇಲ್ಲ ಅಜ್ಜನ ಅಲ್ಲೇ ಕುತ್ಕೊಂಡು ಪ್ರಾರ್ಥನೆ ಮಾಡಿರಿ. ಇಲ್ಲಿ ಚಿಕ್ಕ ಮಕ್ಳಿಗೆ ಆಟ ಆಡೋಕೆ ಪ್ರತಿಯೊಂದು ಆಟ ಆಡೋಕೆ ಐಟಮ್ಸ್ ಬಂದಿರ್ತಾವೆ. ಇದು ನಮ್ಮೂರಿನ ಭಾಳ ದೊಡ್ಡ ಜಾತ್ರೆ ರೀ. ಅಜ್ಜನ ತೇರು ನೋಡೋಕೆ ಪುಣ್ಯ ಮಾಡಿರ್ಬೇಕು. ಸೊ ಅಜ್ಜ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅಜ್ಜನ ಪವಾಡಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಕಮೆಂಟ್ನಾಗ ಹಾಕ್ರಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.